ಮೊದ್ಲು ಗೌರವಿಸ್ಬೇಕು, ದೊಡ್ಡವ್ರಿಗೆ ಗೌರವ ಕೊಡ್ಲೇಬೇಕು. ನಿಮ್ಮ ಮಗನ ಬಗ್ಗೆ ಆರೋಪ ಮಾಡ್ತಾರೆ, ಅಂದ್ರೆ ಮನೆಯಿಂದ ಆಚೆ ಹೋದ್ಮೇಲೆ ಅವ್ರು ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ, ನಾನೇ ಕೆಲಸ ಮಾಡ್ತಿದ್ದೆ, ನಾನೇ ಕುಟುಂಬವನ್ನ ಸಾಗಿಸ್ತಿದ್ದೆ ಅಂತ ಹೇಳಿ. ನಿಜಾನಾ ಸರ್? ಯಾವ ಕುಟುಂಬನ? ಅವರು, ಅವರ ಮಗು, ಹಾಗೆ ಅವರ ಗಂಡ. ಯಾವ ಕುಟುಂಬ ತಾಯಿ? ಯಾವ ಕುಟುಂಬನ ಇವ್ರು ನಿಭಾಯಿಸ್ತಾ ಇದ್ರು? ಯಾವ ಕುಟುಂಬ ಅಂತ ಹೇಳಿದ್ದಾರೆ? ಅವರು ಅವ್ರ ಗಂಡ ಅಂತ ಹೇಳಿದ್ದಾರೆ, ಅವ್ರ ಮಗು ಅಂತ ಹೇಳಿದ್ದಾರೆ. ಅಂದ್ರೆ ಗಂಡ ಕೆಲಸ ಮಾಡ್ತಿರ್ಲಿಲ್ಲ, ಸರಿ, ನಾನೇ ದುಡಿತಾ ಇದ್ದೆ, ನಾನೇ ನೋಡ್ಕೋತಾ ಇದ್ದೆ ಮನೇನ ಅಂತ. ಅಂದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಬಂದ ಮೇಲೆ. ಆಯ್ತು, ಇದಕ್ಕೆ ಆಮೇಲೆ ಬರ್ತೀನಿ ಕ್ಲಾರಿಫಿಕೇಶನ್ಗೆ. ಇವರು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಲವ್ ಮ್ಯಾರೇಜು? ಓಕೆ. ನಾವು ಅರೇಂಜ್ ಮಾಡಿದ್ದಲ್ಲ, ಇವ್ರು ಲವ್ ಮಾಡ್ತಿದ್ರಲ್ಲ. ಲವ್ ಮಾಡಿ ಅವ್ರ ಕುಟುಂಬ ಎಲ್ಲ ಒಪ್ಕೊಂಡು ಆಮೇಲೆ ಕೊನೆಯಲ್ಲಿ ಬಂದು ನನಗೆ ಹೇಳಿರೋದು ಇವರು. ಓಕೆ. ಆ ಲವ್ ಮಾಡೋವಾಗ ಇವೆಲ್ಲ ಪ್ರಶ್ನೆಗಳು ಮಾಡ್ಕೋಬೇಕು ತಾನೆ. ನೀನೇನ್ ಸಂಪಾದನೆ ಮಾಡ್ತೀಯಾ, ನಿನ್ನ ಆಸ್ತಿ ಎಷ್ಟಿದೆ, ಏನ್ ಆದಾಯ ಬರುತ್ತೆ, ನನ್ನ ಹೆಂಗ್ ನೋಡ್ಕೋತೀಯ, ಇವೆಲ್ಲ ಆಮೇಲೆ ಅವಾಗ ಪ್ರಶ್ನೆ ಮಾಡ್ಬೇಕಲ್ವಾ. ಅವಾಗ್ಲೇ ಎಲ್ಲ ಕ್ಲಾರಿಟಿ ತಗೊಂಡ್ ತಾನೆ ಲವ್ ಮಾಡ್ಬೇಕು. ಕರೆಕ್ಟಾ? ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು ಇವರು, ನಾವು ಫಿಕ್ಸ್ ಮಾಡಿರೋದಲ್ಲ. ನೀನು ಲವ್ ಮಾಡಿದ್ಮೇಲೆ ಸಮಸ್ಯೆನ ಹೇಳೋ ಹಾಗೆ ಇಲ್ಲ. ನೀ ಪ್ರೀತಿ ಮಾಡ್ತೀಯ ಅಂದ್ರೆ ಎಲ್ಲಾನು ಒಪ್ಕೊಂಡಿದ್ಯಾ ಅಂತ ಅರ್ಥ.